ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಯವಿಟ್ಟು ನಮ್ಮನ್ನ ಯಾರು ಹುಡ್ಕದ್ ಬೇಡ. ನಾನು ನನ್ನ ಜೀವನದ ದಾರಿನ ಕಟ್ಕೊಂಡ ಹಾಗೆ ನನಗೋಸ್ಕರ ನೀವು ಸಂಧ್ಯನ್ ಮದ್ವೆ ಆಗಿ ಒಂದು ಹೊಸ ಜೀವನ ಶುರು ಮಾಡಿ ಮಾವ, ಪ್ಲೀಸ್. ಅಣ್ಣ, ಏನಾಯ್ತಣ್ಣ? ನೀನು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಿದ್ಯಾ ಅನ್ಕೊಂಡು ಬಂದ್ರೆ ನೀನು ಇಲ್ಲಿ ನೋಡಿದ್ರೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ. ಏನಾದರೂ ಸಮಸ್ಯೆನಾ? ಅಣ್ಣ, ನಿನಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಅದರಲ್ಲೂ ನಿನ್ನ ತಂಗಿ ಹತ್ರ ಸುಳ್ಳು ಹೇಳೋದಕ್ಕೆ ಗೊತ್ತೇ ಇಲ್ಲ. ಏನಾಯ್ತು ಅಂತ ಹೇಳಣ್ಣ. ನಾನು ನಿಮ್ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಂಡು ಇವಾಗ ನಾನು ನಿಮ್ಮೆಲ್ರಿಗೂ ಮೋಸ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನಿಮ್ಮ ಹತ್ರ ಎಷ್ಟು ಸಲ ಕ್ಷಮೆ ಕೇಳಿದ್ರು ಸಾಕಾಗಲ್ಲ. ನಾನು ನನ್ನ ಜೀವನದ ದಾರಿನ ಕಟ್ಕೊಂಡ ಹಾಗೆ ನೀವು ಕೂಡ ಸಂಧ್ಯನ್ ಜೊತೆ ಖುಷಿಯಾಗಿ ಸಂಸಾರ ಮಾಡಬೇಕು ಮಾವ. ಹಾಗೆ ನೀವು ಮಾಡಿದ್ರೆ ನನಗೆ ಯಾವ ಪಾಪ ಪ್ರಜ್ಞೆನೂ ಕಾಡೋದಿಲ್ಲ. ನಾನು ಸಂತೋಷವಾಗಿ ರಾಮ್ ಜೊತೆ ಬಾಳ್ತೀನಿ. ಅಣ್ಣ, ಏನಣ್ಣ ಇವಳು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದು ಹೋಗ್ಬಿಟ್ಲು. ಅವಳು ಈ ರೀತಿ ಮಾಡ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ಎಲ್ಲರ ಕಣ್ಣಿಗೂ ಮಣ್ಣಿರ್ಚಿ ಹೋಗ್ಬಿಟ್ಟಿದ್ದಾಳೆ. ಈ ವಿಷಯ ಮಾವಯ್ಯನಿಗೆ ಗೊತ್ತಾದ್ರೆ ಅವ್ರ ಪ್ರಾಣನೇ ಬಿಟ್ಬಿಡ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಪುಟ್ಟಿ. ನನಗೂ ಏನು ಅರ್ಥ ಆಗ್ತಿಲ್ಲ ಅಣ್ಣ. ಕಣ್ ಕಟ್ಟಿ ಕಾಡಿಗೆ ಬಿಟ್ಟಾಗಿದೆ. ಜ್ಯೋತಿ ಪ್ರಸಾದ ಮಾಡುವಾಗ, ಪೂಜೆ ಮಾಡುವಾಗ, ಓಡಾಡ್ಕೊಂಡು ಕೆಲಸ ಮಾಡುವಾಗ, ನಮ್ ಜೊತೆ ಖುಷಿಯಿಂದ ಆಟ ಆಡುವಾಗ ಅವಳು ಬದಲಾಗಿದ್ದಾಳೆ ಅಂತ ಅನ್ಕೊಂಡೆ. ಆದ್ರೆ ಈ ರೀತಿ ನಂಬಿಕೆ ದ್ರೋಹ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ವಿಷಯನ ಅತ್ತೆ ಮಾವಯ್ಯನಿಗೆ ಹೇಗೆ ಹೇಳೋದು? ಅವ್ರಿಗೇನು ಅಂತ ಹೇಳಿ, ಹೇಗೆ ಹೇಳಿ? ಇದನ್ನ ಅವ್ರ ಹತ್ರ ಹೇಳೋದು ಒಂದೇ, ಅವರನ್ನ ನಾವೇ ಕೊಲ್ಲೋದು ಒಂದೇ. ನಾವು ಹೋಗಿ ಈ ವಿಷಯ ಹೇಳ್ತಿದ್ದಾಗೆ ಅತ್ತೆ ಮಾವ ಎದೆ ಬಡ್ಕೊಂಡು ಸತ್ತು ಹೋಗ್ಬಿಡ್ತಾರಣ್ಣ. ಪ್ರಸಾದದೆಲ್ಲ ಹಾಕಿದ ವಿಷದಿಂದ ತಪ್ಪಿಸ್ಕೊಂಡು ನಮ್ ಕುಟುಂಬ ಜ್ಯೋತಿರಾಮ್ ಜೊತೆ ಓಡೋಗಿರೋ ವಿಷಯ ಕೇಳಿದ ಕೂಡ್ಲೆ ಎಲ್ರೂ ಸತ್ತು ಹೋಗ್ತಾರಣ್ಣ. ಅಣ್ಣ, ನಾವು ಆ ವಿಷಯದ ಬಗ್ಗೆ ಯೋಚನೆ ಮಾಡೋ ಬದಲು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಈ ಸಮಸ್ಯೆನ ಸರಿ ಮಾಡ್ಬೇಕು. ಅವಸರಪಟ್ಟು ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು ಅಣ್ಣ. ಹೇಗೆ ಹೇಳ್ದೆ ಇರೋಕ್ಕಾಗತ್ತೆ ಪುಟ್ಟಿ? ಜ್ಯೋತಿ ಬೇರೆ ಕಾಣಿಸ್ತಾ ಇಲ್ಲ, ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಯಾಕೆ ಸ್ವಿಚ್ ಆಫ್ ಆಗಿದೆ? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಹುಡ್ಕಲ್ವಾ? ನಾವೇ ಹೇಗಾದ್ರೂ ಮಾಡಿ ಅವ್ರನ್ನ ಸಂಭಾಳಿಸಿ ಇವತ್ತು ರಾತ್ರಿ ಒಳಗಡೆ ಜ್ಯೋತಿನ ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡು ಬರ್ಬೇಕು. ಅಷ್ಟರೊಳಗಡೆ ಇವ್ರನ್ನೆಲ್ಲ ಹೇಗಾದ್ರೂ ಮಾಡಿ ಸಂಭಾಳಿಸ್ಬೇಕು. ಏನ್ ಹೇಳ್ತೀಯ ಅಣ್ಣ? ಅಣ್ಣ, ಇವಾಗ ನಾವು ಯೋಚನೆ ಮಾಡೋ ಅಂತ ಟೈಮ್ ಅಲ್ಲ. ಇವಾಗ ನಾವು ಜ್ಯೋತಿನ ನಮ್ಮ ಕುಟುಂಬನ ಕಾಪಾಡಬೇಕಾಗಿದೆ. ನಾವು ಈಗಿಂದೀಗ್ಲೇ ಜ್ಯೋತಿನ ಹುಡ್ಕೋದಕ್ಕೆ ಹೋಗ್ಬೇಕು. ಅಣ್ಣ, ನೀನೇನು ಯೋಚನೆ ಮಾಡಬೇಡ. ನಿನ್ ಜೊತೆ ನಾನಿದ್ದೀನಿ, ನಮ್ ಜೊತೆ ಆ ದೇವ್ರಿದ್ದಾನೆ. ಈ ಪರೀಕ್ಷೆ ನಾವು ಗೆಲ್ತೀವಣ್ಣ. ಬಾ ಅಣ್ಣ, ಹೋಗೋಣ. ಬಾ ಅಣ್ಣ. ಏ ಸರ್ವಮಂಗಳ, ಅಲ್ಲ ಕಣೆ, ನಮ್ಗೆ ಇಂಥ ಕೆಲಸ ಮಾಡ್ಬೋದಾ ನೀನು? ಅತ್ತಿಗೆ, ನೀನ್ ತಿರ್ಗಾ ನನ್ನ ಕಡೆಗೆ ಬೆಟ್ ಮಾಡಿ ತೋರ್ಸೋದು ಸರಿ ಇರಕ್ಕಿಲ್ಲ. ನಾನು ಅವಾಗಿಂದ ಹೇಳ್ತಾ ಇವನಲ್ಲ ನಾನೇನು ಮಾಡಿಲ್ಲ ಅಂತ. ಅಳಿಯಂದ್ರೆ ಪೊಲೀಸರಿಗೆ ಫೋನ್ ಮಾಡಿದ್ರಾ? ಅತ್ತೆ, ಇಲ್ಲ.
ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮನೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅಣ್ಣ ಹೇಳ್ದ. ಅದು ನನಗೂ ಸರಿ ಅನ್ನಿಸ್ತು. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ, ನಾವೇ ಕಂಡುಹಿಡಿಯೋಣ ಅಂತ ನಾವಿಬ್ರು ನಿರ್ಧಾರ ಮಾಡಿದ್ವಿ. ಏನೇ ಹಂಗ್ ನೋಡ್ತಿದ್ಯಾ? ಈಗಲೂ ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅಂತ ನಿನ್ ಮನ್ಸಿಗೆ ಬರ್ತಾನೆ ಇಲ್ಲ ಅಲ್ವಾ? ಅತ್ತೆ, ನೀನು ಹೇಳ್ತಾ ಇರೋದು ಸತ್ಯನಾ ಅಥವಾ ನಾವು ನಂಬಿರೋದು ಸತ್ಯನಾ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಆಮೇಲೆ ನಿನಗಿದೆ. ಆಮೇಲೆ ಏನಕ್ಕೋ ಮಗನೆ, ಈಗಲೇ 4 ಬಾರಿಸಿದ್ರೆ ತಾನೇ ಬಾಯ್ ಬಿಡ್ತಾಳೆ. ಸರ್ವಮಂಗಳ, ನಿಜ ಹೇಳು, ವಿಷಯ ಬೆರೆಸಿದ್ದು ಯಾರು, ಯಾಕೆ ಬೆರೆಸಿದ್ರು ಅಂತ? ಅಣ್ಣ, ನಾನ್ ಮಾಡಿಲ್ಲ ಅಂತ ನಿನ್ 8 ಸಲ ಹೇಳಿ. ಡಾಕ್ಟರ್, ಕೆಂಪ ಹೇಗಿದ್ದಾನೆ? ಅವ್ರಿಗೆ ಪ್ರಜ್ಞೆ ಬಂತು, ಕಂಡುಬಿಟ್ಟಿದ್ದಾರೆ. ಇರ್ಬೇಕು ಸ್ವಾಮಿ, ಕಾಪಾಡಿಬಿಟ್ಟ. ಭಯ ಪಡೋವಂಥದ್ದೇನೂ ಇಲ್ಲ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಾವು ಹೋಗಿ ಅವ್ರನ್ನ ನೋಡ್ಬೋದಾ? ಖಂಡಿತ, ಹೋಗಿ ನೋಡಿ. ಈ ಕೆಂಪ ಸರಿಯಾದ ಟೈಮ್ಗೆ ನನ್ನನ್ನು ಕಾಪಾಡ್ಬಿಟ್ಟ. ಯಾವ್ರೇ ಹೌದು, ಈ ತುಳಸಿನೋ ಶಿವರಾಜು ಆ ಕಡೆಗೆ ಹೋಗ್ಬಿಟ್ಟು ಏನ್ ಮಾತಾಡ್ಕೊಂಡ್ಬಂದ್ರು? ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ನನ್ನನ್ನ ಎದುರಿಸಿದ್ರು. ಮತ್ತ್ಯಾಕೆ ನಾವೇ ಕಂಡಿಡಿತೀವಿ ಅಂತಂದ್ರು? ಇದ್ರಾಗ ಏನೂ ಇರಂಗೈತಲ್ಲ. ಆ ಜ್ಯೋತಿ ಓಡೋಗಿರೋ ವಿಷಯ ಇವರಿಬ್ಬರಿಗೂ ಏನಾರ ಗೊತ್ತಾಗೋಯ್ತಾ? ನೋಡೋಣ ಏನಾಗೈತೆ ಅಂತ ತಿಳ್ಕೊಳ್ಳೋಣ. ಕೆಂಪ, ಈಗ ಹೇಗಿದ್ಯಾ? ನಿಮ್ಮೆಲ್ಲರೂ ಋಣನೂ ಈ ಜನ್ಮಕ್ಕೆ ತೀರ್ಸಕ್ಕೆ ಹಾಕಿಲ್ಲ. ಕೆಂಪ, ನಮಗೆ ಯಾಕೋ ಕೈ ಮುಗಿತಾ ಇದೆಯಾ? ನೀನು ಮುಗಿಬೇಕು ಅನ್ನೋ ಹಾಗಿದ್ರೆ ಆ ದೇವ್ರಿಗೆ ಕೈ ಮುಗಿ. ಹೌದ್ ಕಣ್ಮಗ, ಆ ತಾಯಿ ಕೆಂಪವ್ವ ನಿನ್ ಬದುಕ್ಸ್ಬಿಟ್ಲು. ಇನ್ಯಾಕೆ ನಿಂಗೇನೂ ಆಗಕ್ಕಿಲ್ಲ. ಇಲ್ಲ ಅಜ್ಜಿ, ಅದ್ಯಾವ್ರನ್ನ ಉಳಿಸ್ಲಿಲ್ಲ. ನೀವೆಲ್ಲರೂ ಸೇರಿಕೊಂಡು ನಾನು ಉಳಿಸ್ಕೊಂಡ್ಬಿಟ್ರಿ. ನಂಗೆ ಗೊತ್ತಿತ್ತು